ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದ್ರು ಗದಗ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಸ್ನೇಹಿತರೆ. ಯಾರೆಲ್ಲ ನವೋದಯ ಎಕ್ಸಾಮ್ ಬರೆದಿದ್ದೀರಾ ಅವ್ರಿಗೆ ಕಂಗ್ರ್ಯಾಚುಲೇಷನ್ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ಮುಖ್ಯವಾಗಿ ನವೋದಯ ಎಕ್ಸಾಮ್ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ. ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ಗಳಿವೆ, ನೋಡಿಕೊಳ್ಳಿ ಸ್ನೇಹಿತರೆ. ಇದು ಸಿ ಸಿರೀಸ್ ಪೇಪರ್ ನಾನು ಸಾಲ್ವ್ ಮಾಡಿದ್ದೀನಿ, ಅದರ ಪ್ರಕಾರ ಹೇಳ್ತಾ ಹೋಗ್ತಿದ್ದೀನಿ ನೋಡಿ ಸ್ನೇಹಿತರೆ. ಮೊದಲನೇದಾಗಿ ಮಾನಸಿಕ ಸಾಮರ್ಥ್ಯ ಪರೀಕ್ಷೆ. ಮೊದಲನೇ ಕ್ವಶನ್ಗೆ ಆನ್ಸರ್ ಎ ಅಂಥೇಳಿ, ಅದೇ ರೀತಿ ಎರಡನೇ ಕ್ವಶನ್ಗೆ ಆನ್ಸರ್ ಸಿ, ಮೂರನೇ ಕ್ವಶನ್ಗೆ ಎ, ನಾಲ್ಕನೇ ಕ್ವಶನ್ಗೆ ಸಿ, ಭಾಗ 2ರಲ್ಲಿ 5ನೇ ಕ್ವಶನ್ಗೆ ಬಿ. ನಾನು ಮಾರ್ಕ್ ಮಾಡಿದ್ದೀನಿ ನೋಡಿ ನೀಲಿ ಮಸಿಲಿ, ಅದೇ ನೋಡಿ ಸ್ನೇಹಿತರೆ. 6ನೇ ಕ್ವಶನ್ಗೆ ಬಿ, 7ನೇ ಕ್ವಶನ್ಗೆ ಡಿ, 8ನೇ ಕ್ವಶನ್ಗೆ ಬಿ ಆನ್ಸರ್. ಅದೇ ರೀತಿ ಭಾಗ 3ರಲ್ಲಿ 9ನೇ ಕ್ವಶನ್ಗೆ ಡಿ, 10ನೇ ಕ್ವಶನ್ಗೆ ಡಿ, 11ನೇ ಕ್ವಶನ್ಗೆ ಡಿ ಆನ್ಸರ್. ಅದೇ ರೀತಿ 12ನೇ ಕ್ವಶನ್ಗೆ ಬಿ ಆನ್ಸರ್. ಸರಿಯಾಗಿ ಮಾರ್ಕ್ ಮಾಡ್ಕೊಳ್ಳಿ. ಮುಂದಿನದಾಗಿ 13ನೇ ಕ್ವಶನ್ಗೆ ಸಿ, 14 ಸಿ, ಅದೇ ರೀತಿ 15ನೇ ಕ್ವಶನ್ಗೆ ಡಿ ಆನ್ಸರ್. ಅದೇ ರೀತಿ ನೆಕ್ಸ್ಟ್ 16ನೇ ಕ್ವಶನ್ಗೆ ಬಿ ಆನ್ಸರ್. 17ನೇ ಕ್ವಶನ್ಗೆ ಆನ್ಸರ್ ಬಂದು ಬಿ, 18ನೇ ಕ್ವಶನ್ಗೆ ಸಿ ಆನ್ಸರ್. ಅದೇ ರೀತಿ 19ನೇ ಕ್ವಶನ್ಗೆ ಸಿ ಆನ್ಸರ್. ಅದೇ ರೀತಿ 20ನೇ ಕ್ವಶನ್ಗೆ ಬಿ ಆನ್ಸರ್. ಅದು ಮುಂದಿನ ಭಾಗ 21ನೇ ಕ್ವಶನ್ಗೆ ಸಿ ಆನ್ಸರ್. ಅದೇ ರೀತಿ 22ನೇ ಕ್ವಶನ್ಗೆ ಎ ಆನ್ಸರ್. ಅದೇ ರೀತಿ 23ನೇ ಕ್ವಶನ್ಗೆ ಸಿ ಆನ್ಸರ್. ಅದೇ 24ನೇ ಕ್ವಶನ್ಗೆ ಡಿ ಆನ್ಸರ್. ನಾನು ಬ್ಲೂ ಮಾರ್ಕಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ ಸ್ನೇಹಿತರೆ. 25ನೇ ಕ್ವಶನ್ಗೆ ಆನ್ಸರ್ ಸಿ, 26ನೇ ಕ್ವಶನ್ಗೆ ಆನ್ಸರ್ ಡಿ. ಅದೇ ರೀತಿ 27ನೇ ಕ್ವಶನ್ಗೆ ಆನ್ಸರ್ ಸಿ. ಅದೇ ರೀತಿ 28ನೇ ಕ್ವಶನ್ಗೆ ಆನ್ಸರ್ ಎ. ಅದೇ ರೀತಿ ನೆಕ್ಸ್ಟ್ ಭಾಗ 8, 29ನೇದಕ್ಕೆ ಆನ್ಸರ್ ಬಂದು ಸಿ ನೋಡಿ ಸ್ನೇಹಿತರೆ. ಅಲ್ಲಿ ಕನ್ಫ್ಯೂಸ್ ಆಗಿದೆ, ಸಿ ಅಂತ ಹಾಕಿದ್ದೀನಿ. 30ನೇ ಕ್ವಶನ್ಗೆ ಆನ್ಸರ್ ಎ, 31ನೇ ಕ್ವಶನ್ಗೆ ಆನ್ಸರ್ ಬಂದು ಡಿ. ಅದೇ ರೀತಿ 31ನೇ ಕ್ವಶನ್ಗೆ ಆನ್ಸರ್ ಬಂದು ಬಿ, 33ನೇ ಕ್ವಶನ್ಗೆ ಆನ್ಸರ್ ಸಿ, 34ನೇ ಕ್ವಶನ್ಗೆ ಆನ್ಸರ್ ಬಿ. ಯಾರೆಲ್ಲ ನವೋದಯ ಎಕ್ಸಾಮ್ ಬರ್ತೀರಿ ಅವರೆಲ್ಲ ಸಂಕ್ಷಿಪ್ತವಾಗಿ ಮೊದಲು ಈ ವಿಡಿಯೋ ನೋಡಿ, ಆಮೇಲೆ ನೀವು ನೋಡಿಕೊಂಡು ರೈಟ್ ಮಾರ್ಕ್ ಮಾಡ್ಕೊಳ್ಳಿ. 35ನೇದಕ್ಕೆ ಡಿ, 36ನೇದಕ್ಕೆ ಎ, 37ನೇ ಆನ್ಸರ್ ಎ ಬಂದು, 38ನೇ ಕ್ವಶನ್ಗೆ ಆನ್ಸರ್ ಸಿ, 39ನೇ ಕ್ವಶನ್ಗೆ ಆನ್ಸರ್ ಸಿ, 40ನೇ ಕ್ವಶನ್ಗೆ ಆನ್ಸರ್ ಸಿ. ಯಾರೆಲ್ಲ ಮೊರಾರ್ಜಿ ಎಕ್ಸಾಮ್ ಬರ್ತೀರಿ ಅದ್ರ ವಿಡಿಯೋ ನಾನು ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಮುಂದಿನದಾಗಿ 41 ಎ, 42 ಎ, 45 ಸಿ, 46 ಬಿ, ಅದೇ ರೀತಿ 43ನೇ ಆನ್ಸರ್ ಸಿ. ಮೊರಾರ್ಜಿ ವಿಡಿಯೋಸ್ ಯಾರು ಬೇಕು ನಾನೆಲ್ಲ ಹಾಕ್ತಿದ್ದೀನಿ. ಯಾರಿಗೆಲ್ಲ ಬೇಕು ಅಂತ ಹೇಳಿ ನಾನು ಎಸ್ ಅಂತ ಕಮೆಂಟ್ ಮಾಡಿದರೆ ಮೊರಾರ್ಜಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ ನೋಡಿ ಸ್ನೇಹಿತರೆ. 48ನೇ ಆನ್ಸರ್ ಬಿ, 49 ಸಿ, 50 ಸಿ, 52 ಬಿ, 53 ಬಿ, 54 ಬಿ, 51 ಬಿ ನೋಡಿ ಸ್ನೇಹಿತರೆ. ಈ ಚಾನಲ್ ನೋಡುವಾಗ ಸೂಕ್ಷ್ಮವಾಗಿ ಯಾವುದು ಎಲ್ಲಿ ಕರೆಕ್ಟ್ ಇದೆ ಅದನ್ನಷ್ಟು ಮಾರ್ಕ್ ಮಾಡ್ಕೊಳ್ಳಿ, ಅಂದರೆ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. 35 ಬಿ, 55 ಬಿ, 56 ಎ, ಅದೇ ರೀತಿ 58 ಎ, ಅದೇ ರೀತಿ 57ನೇ ಕ್ವಶನ್ಗೆ ಆನ್ಸರು, 59 ಕ್ವಶನ್ಗೆ ಆನ್ಸರ್ ಡಿ ನೋಡ್ರಿ, 57ಕ್ಕೆ ಡಿ. ಅದೇ ರೀತಿ 60ನೇ ಕ್ವಶನ್ಗೆ ಬಿ. ಇನ್ನು ಭಾಷಾ ಪರೀಕ್ಷೆ ನೋಡ್ರಿ,
62ನೇ ಕ್ವಶನ್ ನೋಡ್ರಿ. ಬಂಗಾರದ ಹೆಣ್ಣು ಹದ್ದು ಭಿನ್ನತೆಯನ್ನು ಹೊಂದಿರುವುದು ತನ್ನ ಅಂತ ಐತಿ ಕೇಳ್ತಿ. ಭಿನ್ನತೆ ಏನಂದ್ರೆ ದೊಡ್ಡ ಆಕಾರದಿಂದ. 62ನೇದಕ್ಕೆ ಡಿ ಆನ್ಸರ್ ರೀ. 63ನೇ ಕ್ವಶನ್ಗೆ ಸಿ ಬೃಹತ್ ಎತ್ತರ. 64ನೇ ಕ್ವಶನ್ಗೆ ಆನ್ಸರು ಭವ್ಯ. 61ನೇ ಕ್ವಶನ್ಗೆ ಡಿ ಆನ್ಸರ್. 65ನೇ ಕ್ವಶನ್ಗೆ ಡಿ ಆನ್ಸರ್. 67 ಸಿ. 68 ಸೆರೆಸಿಕ್ಕು ಪದದ ಸಮಾನ ಪದ ಯಾವುದಂದ್ರೆ ಸಿಲುಕು. 69 ಬಲೆಯೊಳಗೆ ಏನು ಸಿಕ್ಕಿಕೊಂಡಿದೆ ಎಂಬುದನ್ನು ಜೇಡ ಹೇಗೆ ಗ್ರಹಿಸುತ್ತದೆ? ಆನ್ಸರ್ ಸಿ ಅನುಭವಿಸುವ ಮೂಲಕ ಅದಕ್ಕೆ ತಿಳಿತೈತ್ರಿ. ಈಸಿ ಇದೆ. 66ನೇದಕ್ಕೆ ಎ. 70ನೇ ಕ್ವಶನಿಗೆ ಎ ವಾಕ್ಯ ವೃಂದ 3ನೇದ್ದು. 73ನೇ ಕ್ವಶನ್ಗೆ ಡಿ ಮಕ್ಕಳಿಗೆ ಬೋಧನೆ ಮಾಡಲು. ಕೆಳಗಿನವು ಯಾವುದು ಅಪಾಯಕಾರಿ ಎಂಬ ಶಬ್ದದ ವಿರುದ್ಧಾರ್ಥಕ ಪದ ಅಂದ್ರೆ ಸುರಕ್ಷಿತ. ಅಪಾಯ ಸುರಕ್ಷಿತ, ರಕ್ಷಣೆ ಮಾಡ್ತೀವಲ್ರಿ ಅದು. ಅದೇ ರೀತಿ 71 ಬಿ ಸುಸ್ತು. 72 ಅವು ಯಂತ್ರಗಳು ಎ ಆನ್ಸರ್. 75 ಆನ್ಸರ್ ಡಿ ಬಹುಪಾಲು ರೋಬೋಟ್ಗಳು ನೋಡಲು ಮನುಷ್ಯರಂತೆ ಇರ್ತವೆ. ವಾಕ್ಯವೃಂದ 4. 78 ಡಿ ಅನುಪಯುಕ್ತ. 79 ಬಿ ವಿವಿಧ ಕ್ಷೇತ್ರಗಳಲ್ಲಿ ನೆರವಾಗುತ್ತವೆ. 76 ಉತ್ತರ. 76ನೇದ್ದು ಏನಂದ್ರೆ ಡಿ. ಅದೇ ರೀತಿ 76 ಉತ್ತರ ಯಾವುದಂದ್ರೆ ಡಿ ಉಪಯುಕ್ತವಾದ. ಅದೇ ರೀತಿ 77ನೇದ್ದು ಮಹತ್ವಪೂರ್ಣ ವಿಚಾರಗಳು. 80ನೇ ಆನ್ಸರ್ ಏನಂದ್ರೆ ನಾಶವಾಗು ಎಂಬ ಪ್ರಯೋಗದ ಅರ್ಥ ಏನಂದ್ರೆ ಹಾಳಾಗು. ಈ ವಿಡಿಯೋನ ವೀಕ್ಷಿಸ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ವೀಕ್ಷಕರಿಗೂ ನಾನು ಒಂದು ಮಾತು ಹೇಳ್ತೀನಿ. ಏನಂದರೆ ನೀವು ಮೊರಾರ್ಜಿ ಎಕ್ಸಾಮ್ ಕಟ್ಟಿದರೆ ಅಪ್ಲಿಕೇಶನ್ ಹಾಕಿದರೆ ಮೊರಾರ್ಜಿಗೆ ಸಂಬಂಧಪಟ್ಟ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಸರಿಯಾಗಿ ನೋಡ್ಕೊಳ್ಳಿ. ಮೊರಾರ್ಜಿಗೆ ಸಂಬಂಧಪಟ್ಟ ಯಾವುದಾದ್ರೂ ವಿಡಿಯೋ ಬೇಕಾದರೆ ಎಸ್ ಅಂತ ಕಮೆಂಟ್ ಮಾಡಿ, ಯಾವ ವಿಷಯದ ಮೇಲೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ.